ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು 10ನೇ ದಿನಕ್ಕೆ ಕಾಲಿಟ್ಟಿದೆ ಮಧ್ಯಪ್ರಾಚ್ಯದ ಈ ಸಂಘರ್ಷ. ಇಸ್ರೇಲ್ ಮೇಲೆ ಇರಾನ್ ಮಿಸೈಲ್ಗಳ ಸುರಿಮಳೆಗಳಿದೆ. ಟೆಲ್ ಅವೀವ್ ಮೇಲೆ ಕ್ಲಸ್ಟರ್ ಮಿಸೈಲ್ ಅಟ್ಯಾಕ್, ಅಂದರೆ ಮಿಸೈಲ್ಗಳ ಗುಚ್ಛ ಮಳೆ ಥರ ಬೀಳುತ್ತೆ, ರಪ 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 ಅಂತ ಬಂದು ಟೆಲ್ ಅವೀವ್ ಮೇಲೆ ಮಳೆಯಂತೆ ಸುರಿದಿದೆ ಮಿಸೈಲ್ಸ್. ಈವನ್ ಅಲ್ಲಿ ಅತ್ಯುತ್ತಮವಾದಂತಹ ಐರನ್ ಡೋಮ್ ಇದೆ, ಆದರೂ ಕೂಡ ಕ್ಷಿಪಣಿಗಳ ದಾಳಿ ಮುಂದುವರಿತಾ ಇದೆ, ಮಿಸೈಲ್ಸ್ಗಳ ದಾಳಿ. ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಇಸ್ರೇಲ್ ಹತ್ರ. ಟೆಲ್ ಅವೀವ್ನ ಕಾಪಾಡೋದಕ್ಕೆ ಅಂತಲೇ ದೊಡ್ಡ ಮಟ್ಟದ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಆದರೂ ಕೂಡ ನೋಡಿ ಹೆಂಗೆ ಬಂದು ಬೀಳ್ತಾ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಹಾಗೆ ನೋಡೋಕೆ ಹೋದರೆ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬ ಚೆನ್ನಾಗಿದೆ, ಐರನ್ ಡೋಮ್ ಅಷ್ಟೆಲ್ಲ ಇದ್ದರೂ ಕೂಡ ಟೆಲ್ ಅವೀವ್ನ ಈ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಾ ಇದೆಯಲ್ಲ ಇರಾನ್, ಹೆಂಗೆ ಸಾಧ್ಯ ಆಯಿತು ಅಂತ? ನೋಡಿ, ಇಲ್ಲೊಂದು ಟೆಕ್ನಿಕಲ್ ಇಶ್ಯೂ ಇದೆ ಅರವಿಂದ್. ಅದನ್ನು ಗಮನಿಸಬೇಕಾಗಿರೋ ಸಂಗತಿ ಏನು ಅಂದರೆ, ಐರನ್ ಡೋಮ್ ಒಂದು ಸಲಕ್ಕೆ 80 ಮಿಸೈಲ್ಗಳನ್ನು ಡಿಟೆಕ್ಟ್ ಮಾಡಿ ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. 80ಕ್ಕಿಂತ ಹೆಚ್ಚು ಮಿಸೈಲ್ಗಳು ಏಕಕಾಲದಲ್ಲಿ ಬಂದರೆ ಐರನ್ ಡೋಮ್ ವ್ಯವಸ್ಥೆ ಯಾವುದೇ ರೀತಿಯಾದಂಥ ಉಪಯೋಗಕ್ಕೆ ಬಾರದ ವಸ್ತು ಅಂತಲೇ ಕರಿಬೋದು. ಯಾಕೆ ಅಂದರೆ 80ನ್ನು ಹೊರತು 80ನ್ನು ಮ್ಯಾಕ್ಸಿಮಮ್ ಅದು ತಡಿಬೋದು, ಅದಕ್ಕಿಂತ ಹೆಚ್ಚು ಬಂದಂಥ ಸಂದರ್ಭದಲ್ಲಿ ಅದು ಕೂಡ ಹೆಲ್ಪ್ಲೆಸ್ ಆಗುತ್ತೆ. ಸೊ ಆ ಒಂದು ಪ್ಯಾಟರ್ನನ್ನು ಈಗ ಇರಾನ್ ಕಂಡುಕೊಂಡಿರುವಂಥದ್ದು. ಸೊ ಕ್ಲಸ್ಟರ್ ಬಾಂಬ್ ಸೇರಿದಂತೆ ಬೇರೆ ಬೇರೆ ಮಿಸೈಲ್ಗಳನ್ನು ಏಕಕಾಲದಲ್ಲಿ ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. 1 ಅಥವಾ 2 ಕ್ಲಸ್ಟರ್ ಬಾಂಬ್ಗಳನ್ನು ಇಸ್ರೇಲ್ನ ಕಡೆಗೆ ಉಡಾಯಿಸಿದರೆ ಅದರಿಂದ ಬರುವಂತಹ 10 ಬಾಂಬ್ಗಳೇನಿದ್ದಾವೆ ಅವುಗಳು ಬೇರೆ ಬೇರೆ ಜಾಗಗಳಲ್ಲಿ ಬೀಳಲಿಕ್ಕೆ ಶುರು ಮಾಡ್ತವೆ. ಅವುಗಳನ್ನು ಡಿಟೆಕ್ಟ್ ಮಾಡಿ ಪ್ರತಿರೋಧವನ್ನು ಒಡ್ಡುವಂತಹ ಸಮಯದ ಒಳಗಡೆ ಈ ಎಲ್ಲ ಬಾಂಬ್ಗಳು ಕೆಳಗಡೆ ಬ್ಲಾಸ್ಟ್ ಆಗಿರುತ್ತವೆ. ಕ್ಲಸ್ಟರ್ ಬಾಂಬ್ ಏನಿದೆ ಒಂದು ರೀತಿ ವಿನಾಶಕಾರಿ ಬಾಂಬ್ ಅಂತಲೂ ಕೂಡ ಅದನ್ನು ಜಾಗತಿಕ ಮಟ್ಟದಲ್ಲಿ ಕರೀತಾ ಇದ್ದಾವೆ. ಮತ್ತೆ ಕೆಲವೊಂದಿಷ್ಟು ದೇಶಗಳು ಇದನ್ನು ನಿಷೇಧ ಮಾಡಬೇಕು ಅನ್ನುವಂಥ ಪ್ರಸ್ತಾಪಕ್ಕೂ ಕೂಡ ಸಹಿ ಹಾಕಿದ್ದಾವೆ. ಸೊ ಹೀಗಾಗಿ ಈ ಒಂದು ನಿಷೇಧದ ಬೆನ್ನಲ್ಲೇ ಕೂಡ ಅಥವಾ ಈ ನಿಷೇಧ ಮಾಡಬೇಕು ಅನ್ನುವಂಥ ವಿಚಾರಗಳು ಬರ್ತಿರುವಂಥ ಸಂದರ್ಭದಲ್ಲೂ ಕೂಡ ಈ ವಿನಾಶಕಾರಿ ಒಂದು ಕ್ಲಸ್ಟರ್ ಬಾಂಬನ್ನು ಬಳಸುವಂಥ ಕೆಲಸವನ್ನು ಈಗ ಇರಾನ್ ಮಾಡಿರುವಂಥದ್ದು. ಸೊ ಐರನ್ ಡೋಮ್ 80 ಬಾಂಬ್ಗಳನ್ನು ಅಥವಾ 80 ಮಿಸೈಲ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು. 80ಕ್ಕಿಂತ ಹೆಚ್ಚು ಆದಂಥ ಸಂದರ್ಭದಲ್ಲಿ ಅದು ಕೂಡ ಹೆಲ್ಪ್ಲೆಸ್ ಆಗುತ್ತೆ. ಸೊ ಅದರಿಂದ ಉಳಿಬಹುದಾದಂತಹ ಬಾಂಬ್ಗಳೇನಿದ್ದಾವೆ ಅಥವಾ ಮಿಸೈಲ್ಗಳೇನಿದ್ದಾವೆ ಅವುಗಳು ಈಗ ಇಸ್ರೇಲ್ನ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಅದರಿಂದ ವ್ಯಾಪಕವಾದಂತಹ ಹಾನಿಯನ್ನ ಕೂಡ ಇಸ್ರೇಲ್ ಎದುರಿಸ್ತಾ ಇರುವಂಥದ್ದು. ಇಸ್ರೇಲ್ ತನಗೆ ತಾನು ಹೇಳ್ಕೊಳ್ಬಹುದು ನಾನು ದೊಡ್ಡ ಮಟ್ಟದ ಹಾನಿಯನ್ನು ಎದುರಿಸಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ, ಆದರೆ ದೊಡ್ಡ ಮಟ್ಟದ ಹಾನಿ ಕೂಡ ಇಸ್ರೇಲ್ನಲ್ಲೂ ಕೂಡ ಆಗಿದೆ. ಮುಖ್ಯವಾಗಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲೂ ಕೂಡ ಆಗಿರುವಂಥದ್ದು. ವಿಶೇಷವಾಗಿ ಅಮೆರಿಕದಲ್ಲಿ ಜೀವ ಹಾನಿ ಆಗಿಲ್ಲ ಅನ್ನುವಂಥದ್ದನ್ನು ಹೊರತುಪಡಿಸಿದ್ರೆ ಪ್ರತಿನಿತ್ಯ ಸಾವಿರಾರು ಕೋಟಿಯನ್ನ ಈ ಒಂದು ಯುದ್ಧಕ್ಕೆ ವ್ಯಯ ಮಾಡಬೇಕಾದಂಥ ಅನಿವಾರ್ಯತೆಗಳು ಕೂಡ ಬರ್ತಾ ಇದೆ. ಹೀಗಾಗಿ ಈ ಒಂದು ಯುದ್ಧ ಅಮೆರಿಕಕ್ಕೆ ಆರ್ಥಿಕವಾಗಿ ಕೂಡ ದೊಡ್ಡವಾದಂಥ ಹೊಡೆತವನ್ನು ಕೂಡ ಕೊಡ್ತಾ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ನಾನು ಆಗಲೇ ಹೇಳಿದಂತೆ ಅದು ಅಮೆರಿಕಾಗೆ ಅಂತಲೇ ಇಲ್ಲ, ಯುದ್ಧ ಮಾಡುವ ಯಾವುದೇ ರಾಷ್ಟ್ರ ಆದರೂ ಅಷ್ಟೇ ದಿನದಿಂದ ದಿನಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕಳ್ಕೊತಾ ಇರುತ್ತೆ. ಅಷ್ಟು ಇನ್ವೆಸ್ಟ್ ಮಾಡಬೇಕಾಗಿದೆ. ಅಮೆರಿಕದಂಥ ಶ್ರೀಮಂತ ರಾಷ್ಟ್ರವೇ ಈಗ ಸ್ವಲ್ಪ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ಬಂದಿದೆ.